ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯ ಬಿರುಸಿನ ಚಟುವಟಿಕೆಗಳು ನಡೀತಾ ಇವೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಿತಿನ್ ನಬೀನ್ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು, ರಾಜ್ಯ ಬಿಜೆಪಿ ನಾಯಕರ ಕೋರ್ ಕಮಿಟಿ ಸಭೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಬಿಜೆಪಿ ನಾಯಕರಲ್ಲಿ ತಲ್ಲಣವನ್ನು ಹುಟ್ಟು ಹಾಕಿದೆ. ಈಗ ಇರತಕ್ಕಂಥ ಹಾಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, BS ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಭಿನ್ನ ಬಣದವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿಯ ತಂತ್ರ ಕುತಂತ್ರಗಳಲ್ಲಿ ಈಗಾಗಲೇ ತೊಡಗಿರ್ತಕ್ಕಂಥದ್ದು. ತಮ್ಮದೇ ಆಗಿರ್ತಕ್ಕಂಥ ಒತ್ತಡದ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಕೆಲವು ಜನ ಪ್ರಯತ್ನಿಸ್ತಾ ಇದ್ದರೆ, ಇರುವಂಥ ಹುದ್ದೆಯನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಮುಂದಿನ 2028ರ ಎಲೆಕ್ಷನ್ ಕೂಡ ಎದುರಿಸಬೇಕು ಅನ್ನುವಂಥ ಮಾತನ್ನು ಈಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಈ ಎಲ್ಲ ಏನು ಈಗಿರ್ತಕ್ಕಂಥ ಆಟದ ಹಿಂದೆ ಯಾರ್ಯಾರಿದ್ದಾರೆ, ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಈಗ ಬೆಂಗಳೂರಿನಲ್ಲಿ ಇದ್ದಾರೆ. 3 ದಿನಗಳ ಭೇಟಿಗೆ ಬಂದಿರತಕ್ಕಂಥದ್ದು. ಮೊನ್ನೆಯಷ್ಟೇ ಅವ್ರು ಬಂದರು. ನಿನ್ನೆ ಯಡಿಯೂರಪ್ಪನವ್ರನ್ನ ಮನೆಯಲ್ಲಿ ಊಟ ಮಾಡಿದ್ರು, ಅಲ್ಲದೆ ಒಂದು ರೀತಿಯ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಮತ್ತು ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡಿದ್ರು, ಹಲವಾರು ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿದ್ರು, ಕೋರ್ ಕಮಿಟಿ ಸಮಿತಿ ಸಭೆಯನ್ನು ಕೂಡ ನಡೆಸಿದ್ರು, ಹಲವಾರು ರಾಜ್ಯ ನಾಯಕರ ಒಪಿನಿಯನ್ ಅಂದರೆ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಂಡ್ರು. ರಾಜ್ಯ ಬಿಜೆಪಿಯಲ್ಲಿರ್ತಕ್ಕಂಥ ಭಿನ್ನಮತ ಇದೆಯಲ್ಲ, ಅದನ್ನೇನಾದರೂ ಒಂಚೂರು ಸರಿಪಡಿಸಬಹುದಾ ಅನ್ನುವಂಥ ಒಂದು ತಾರ್ಕಿಕ ಅಂತ್ಯಕ್ಕೆ ಈಗ ಅವರು ಬರ್ತಿದ್ದಾರೆ. ಇದರ ಹಿಂದಷ್ಟೇ ಕಳೆದ ವಾರ ಹಲವಾರು ಒಂದಿಬ್ಬರು ಕೇಂದ್ರದ ನಾಯಕರು ಬಂದುಬಿಟ್ಟು ಇಲ್ಲಿನ ರಿಪೋರ್ಟು ಮತ್ತು ಹಲವಾರು ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿ ತೆಗೆದುಕೊಂಡು ಈಗ ಡೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಹೋದ ನಂತರ ಈ ಕಡೆ ನಿತಿನ್ ನಬೀನ್ ಬಂದಿದ್ದಾರೆ. ಇವರು ಕೂಡ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗ ವಿಜಯೇಂದ್ರ ಅವರ ಅವಧಿ ನವೆಂಬರ್ವರೆಗೂ ಇರೋದ್ರಿಂದ ಆ ಮುಂಚೆನೇ ರಾಜ್ಯದ ಬಿಜೆಪಿ ನಾಯಕತ್ವ ಬದಲಾಗುತ್ತಾ, ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಜೇಂದ್ರ ಅವರಿಂದ ಕಿತ್ತುಕೊಳ್ಳಲಾಗುತ್ತಾ ಅಥವಾ ವಿಜೇಂದ್ರ ಅವರನ್ನೇ ಮುಂದುವರಿಸಲಾಗುತ್ತಾ ಅನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ನಡೆದಿದೆ. ಈಗಾಗಲೇ ಮೊನ್ನೆ ಬಂದಿರತಕ್ಕಂಥ ವೀಕ್ಷಕರಿಗೆ ಹೇಗೋ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಬ್ಯಾಲೆನ್ಸ್ ಮಾಡಿ ಹ್ಯಾಂಡಲ್ ಮಾಡಿ ಅವರ ಮೇಲೆ ತಲೆ ಸವರಿ ಈಗ ಅವರಿಗೆ ಒಳ್ಳೆಯ ಅಭಿಪ್ರಾಯ ಬರೋ ಹಾಗೆ ಮತ್ತು ವಿಜೇಂದ್ರ ಪರವಾಗಿಯೇ ಸಾಕಷ್ಟು ಬಿಜೆಪಿ ನಾಯಕರ ಸಪೋರ್ಟಿಂಗ್ ಒಪಿನಿಯನ್ ಬರೋ ಹಾಗೆ ನೋಡ್ಕೊಂಡು ಕಳಿಸ್ಬಿಟ್ಟಿದ್ದಾರೆ. ಆದರೆ ಈಗ ಬಂದಿರೋದು ನಿತಿನ್ ನಬೀನ್, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಪಟ್ಟದ ಶಿಷ್ಯ, ಅವರ ರೈಟ್ ಹ್ಯಾಂಡ್ ಅಂತಾನೆ ಹೇಳಬೇಕು. ಹಾಗಾಗಿನೇ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು. ಅವರು ಬಂದಿದ್ದಾರೆ ನೋಡಿ. ಈಗಾಗಲೇ ಉತ್ತರ ಭಾರತದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರವನ್ನು ಸ್ಥಾಪಿಸಿಬಿಟ್ಟಿದೆ. ಈಗ ಅವರ ಟಾರ್ಗೆಟ್ ಇರತಕ್ಕಂಥದ್ದೇ ದಕ್ಷಿಣದ ರಾಜ್ಯಗಳಲ್ಲಿ, ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಆದರೆ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಇದೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಕೇರಳದಲ್ಲಿ ಕಾಂಗ್ರೆಸ್ ಇದೆ, ತಮಿಳುನಾಡಿನಲ್ಲಿ ವಿಜಯ್ ಅವರ TVK ಪಕ್ಷ ಇದೆ. ಇಲ್ಲೆಲ್ಲೂ ಕೂಡ ಬಿಜೆಪಿಗೆ ಹೆಚ್ಚಿನ ಆದ್ಯತೆ ಇಲ್ಲ. ಇದನ್ನು ಕೂಡ ವಶಪಡಿಸಿಕೊಳ್ಳೋದಕ್ಕೆ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ಅವರು 2 ಬಾರಿ ಆಡಳಿತ ನಡೆಸಿರೋದ್ರಿಂದ ಬಿಜೆಪಿಗರು ಈಗ 2028ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿಯನ್ನು ಸ್ಟ್ರಾಂಗ್ ಮಾಡಿ ಅಧಿಕಾರಕ್ಕೆ ತರಲಿಕ್ಕೆ ನಿತಿನ್ ನಬೀನ್ ಈಗಲಿಂದಲೇ, ಇನ್ನು 2 ವರ್ಷಗಳ ಕಾಲ ಚುನಾವಣೆ ಇದೆ, ಈಗಲೇ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಮೊದಲು ಬಿಜೆಪಿ ಪಕ್ಷದ ಒಳಗಡೆ ಇರ್ತಕ್ಕಂಥ ಒಳ ಜಗಳಗಳು, ಬಣ ಬಡಿದಾಟಗಳು, ಭಿನ್ನಾಭಿಪ್ರಾಯಗಳು ಎಲ್ಲವನ್ನು ಕೂಡ ಸರಿಪಡಿಸಿ ಒಂದು ಸ್ಪಷ್ಟ ಮಾರ್ಗದರ್ಶನ ಕೊಡಲಿಕ್ಕೆ ನಿತಿನ್ ನಬೀನ್ ಬಂದಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಮುಂಚೆ ರಾಜ್ಯದಲ್ಲಿ SIR ಏನು ಶುರುವಾಗ್ತಾ ಇದೆಯಲ್ಲ, ಮತದಾರ ಪರಿಷ್ಕರಣೆ, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಅದನ್ನು ಹೇಗೆ ಬಿಜೆಪಿಗೆ ಅನುಕೂಲ ಆಗೋ ರೀತಿ ಬಳಸ್ಕೋಬೇಕು ಅನ್ನೋದ್ರ ಕುರಿತಂತೆ ನಿತಿನ್ ನಬೀನ್ ಸಾಕಷ್ಟು ಮಾಹಿತಿಗಳನ್ನು ಬಿಜೆಪಿ ನಾಯಕರಿಗೆ ಕೋರ್ ಕಮಿಟಿಯಲ್ಲಿ ಕೊಡ್ತಿದ್ದಾರೆ. ಅದರ ಜೊತೆಗೆ ಪರಿಷ್ಕರಣೆ ವೇಳೆ ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಬಿಜೆಪಿ ನಾಯಕರು ಏನೇನು ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಯಾವ ಅಂಶಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲದೆ ಈಗಾಗಲೇ ಬಿಜೆಪಿ ಬಿಟ್ಟು ಬಿಜೆಪಿಯೇತರ ಮತಗಳು ಅಂದರೆ ಕಾಂಗ್ರೆಸ್ ಮತಗಳು ಅಥವಾ JDS ಮತಗಳು ಅಥವಾ ಪ್ರಾದೇಶಿಕ ಪಕ್ಷಗಳ ಇಲ್ಲಿರ್ತಕ್ಕಂಥ ಲೋಕಲ್ ಪಕ್ಷಗಳ ಮತಗಳನ್ನು, ಮತದಾರರನ್ನು ಸೆಳೆಯೋದು ಹೇಗೆ ಅನ್ನುವಂಥದ್ದು ಕೂಡ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಅಲ್ಲದೆ ಬಿಜೆಪಿಗೆ ಪರವಾಗಿರ್ತಕ್ಕಂಥ
ಟ್ರೆಂಡನ್ನು, ಆ ಒಂದು ಆ ವೇವನ್ನು, ಅಲೆಯನ್ನು ಸೃಷ್ಟಿಸೋದು ಹೇಗೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿರ್ತಕ್ಕಂಥ ಬಿ ಜೆ ಪಿ ನಾಯಕರಿಗೆ ಕೊಡ್ತಾರಂತೆ. ಹಾಗಾಗಿ ಈ ಒಂದು 3 ದಿನಗಳ ಭೇಟಿ ಇದೆಯಲ್ಲ, ರಮಣ ರೆಸಾರ್ಟಲ್ಲಿ ಅವ್ರು ಇರ್ತಕ್ಕಂಥದ್ದು, ಯಲಹಂಕ ಬಳಿಯ ಸಿಂಗನಾಯಕನಹಳ್ಳಿ ಬಳಿ ಅದೊಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ನಲ್ಲೇ ನಿತಿನ್ ನಬೀನ್ ತಂಗಿ ಈಗ ಬಿ ಜೆ ಪಿ ನಾಯಕರಿಗೆ ತಮ್ಮ ಒಂದು ಬುದ್ಧಿಯನ್ನು, ಭವಿಷ್ಯದ ಯೋಜನೆಗಳನ್ನು ಧಾರೆ ಎರೀತಿದ್ದಾರೆ. ಇದೆಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ನಿತಿನ್ ನಬೀನ್ ಬಂದಿರೋದ್ರಿಂದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಮತ್ತು BY ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಎದೆಯಲ್ಲಿ ಡಬಡಬ ಶುರುವಾಗಿದೆ ಅನ್ನುವಂಥ ಚರ್ಚೆ ಕೂಡ ಈಗ ಕೇಳಿ ಬರ್ತಾ ಇದೆ. ಏಕೆಂದರೆ ವಿಜಯೇಂದ್ರ ಅವರ ಬಗ್ಗೆ, ಯಡಿಯೂರಪ್ಪ ಅವರ ಬಗ್ಗೆ ಎಷ್ಟರ ಮಟ್ಟಿಗಿನ ಒಂದು ಪಾಸಿಟಿವ್ ಒಪಿನಿಯನ್ ಬರ್ತಾ ಇದೆಯೋ ಅಷ್ಟೇ ಮಟ್ಟಿಗಿನ ನೆಗೆಟಿವ್ ಒಪಿನಿಯನ್, ಋಣಾತ್ಮಕ ಅಂಶಗಳು ಮತ್ತು ಕಂಪ್ಲೇಂಟ್ಗಳು ಕೂಡ ಇದ್ದಾವೆ ಅನ್ನುವಂಥದ್ದು ಈಗ ನಿತಿನ್ ನಬೀನ್ ಗಮನಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಬಿಜೆಪಿಯಲ್ಲೇ ಇರ್ತಕ್ಕಂಥ ಭಿನ್ನ ಬಣದವರು ಇದ್ದಾರಲ್ಲ, ಭಿನ್ನಮತೀಯರು ಇದ್ದಾರಲ್ಲ, ಇದೇ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹರಿಹರದ ಹರೀಶ್, GM ಸಿದ್ದೇಶ್ವರ್, ಅರವಿಂದ ಲಿಂಬಾವಳಿ, CT ರವಿ, ಹೀಗೆ ಹೆಸರು ಹೇಳ್ತಾ ಹೋದರೆ ನಿಮಗೆ ಒಂದಷ್ಟು ಲಿಸ್ಟ್ ಸಿಕ್ಕಿಬಿಡುತ್ತೆ. ಇವರೆಲ್ಲರೂ ಕೂಡ ಬೇರೆದೇ ಆಗಿರ್ತಕ್ಕಂಥ ಒಂದು ರಿಪೋರ್ಟನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ರಿಪೋರ್ಟನ್ನು ಅವರು ಇಲ್ಲಿ ಬಂದುಬಿಟ್ಟು ಅದನ್ನು ಟ್ಯಾಲಿ ಮಾಡಿ ನೋಡ್ತಿದ್ದಾರೆ. ಇವರು ಹೇಳಿರ್ತಕ್ಕಂಥ ಅಂಶಗಳು, ಯಡಿಯೂರಪ್ಪನವರ ವೈಫಲ್ಯಗಳು ಅಥವಾ ಅವರ ವೀಕ್ನೆಸ್ಗಳು, ವಿಜಯೇಂದ್ರ ಅವರ ವೈಫಲ್ಯಗಳು, ಅವರ ವೀಕ್ನೆಸ್ಗಳು ಮುಂದಿನ ದಿನಗಳಲ್ಲಿ BJP ಪಕ್ಷವನ್ನು ಮುನ್ನಡೆಸೋದಕ್ಕೆ ಪೂರಕ ಆಗುತ್ತಾ, ಮಾರಕ ಆಗುತ್ತಾ ಅನ್ನುವಂಥದ್ದನ್ನು ಅವರು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ತಿದ್ದಾರೆ. ಈ ಕ್ರಾಸ್ ವೆರಿಫಿಕೇಷನ್ನಲ್ಲಿ ನಿಜವಾಗ್ಲೂ ವಿಜಯೇಂದ್ರ ಜಯಿಸ್ತಾರಾ ಅಥವಾ ಭಿನ್ನರಿಗೆ ಜಯ ಆಗುತ್ತಾ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗ ಇದೆಲ್ಲದರ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈಗ ನೋಡಿ, ನವೆಂಬರ್ವರೆಗೂ ಇದೆ, ಈಗಲೇ ಯಾಕೆ ಮೇನಲ್ಲಿ ಬಂದುಬಿಟ್ಟಿದ್ದಾರೆ ಅನ್ನುವಂಥದ್ದು ಒಂದು. ಎಲ್ಲದಕ್ಕಿಂತ ಪ್ರಮುಖವಾಗಿ ನೋಡಿ, ಕರ್ನಾಟಕದಲ್ಲಿ BJP ರಾಜಕಾರಣವನ್ನು, BJP ಪಕ್ಷದ ಭವಿಷ್ಯವನ್ನು ಯಡಿಯೂರಪ್ಪನವರ ಹೊರತಾಗಿ ಕಲ್ಪಿಸ್ಕೊಳ್ಳೋದಕ್ಕೆ BJPಯಿಂದ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇವತ್ತಿಗೂ ಕೂಡ ಯಡಿಯೂರಪ್ಪನವರ ಆಡಳಿತದ ಬಗ್ಗೆ, ಯಡಿಯೂರಪ್ಪನವರ ವೈಯಕ್ತಿಕ ಬದುಕಿನ ಬಗ್ಗೆ, ರಾಜಕಾರಣದ ಬಗ್ಗೆ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ BJP ಪಕ್ಷವನ್ನು ಮುನ್ನಡೆಸೋದಕ್ಕೆ ಯಡಿಯೂರಪ್ಪನವರು ಬೇಕೇ ಬೇಕು. ಅವರ ಜಾತಿ ಬೆಂಬಲ, ಲಿಂಗಾಯತ ಬೆಂಬಲ ಬೇಕೇ ಬೇಕು. ಅವರ ಸಂಪನ್ಮೂಲ ಬೆಂಬಲ ಬೇಕೇ ಬೇಕು. ಅವರ ಬೆನ್ನಿಗೆ ಇರತಕ್ಕಂಥ ಮಠಾಧೀಶರ ಬೆಂಬಲ ಬೇಕೇ ಬೇಕು. ಅವರ ಬೆನ್ನಿಗೆ ಇರತಕ್ಕಂಥ ಇತರೆ ಪಂಗಡದ ಮತದಾರರ, ಸಮುದಾಯಗಳ ಮತದಾರರ ಸಪೋರ್ಟ್ ಬೇಕೇ ಬೇಕು. ಯಡಿಯೂರಪ್ಪ ಬಿಟ್ಟರೆ ಅಷ್ಟು ಸ್ಟ್ರಾಂಗ್ ಆಗಿ ಇರುವಂಥ ಮಾಸ್ ಲೀಡರ್, ರಾಜ್ಯದಲ್ಲಿ BJPಯನ್ನು ಯಶಸ್ವಿ ಪಥದಲ್ಲಿ ಮುನ್ನಡೆಸ್ಕೊಂಡು ಹೋಗುವಂಥ ಸ್ಟ್ರಾಂಗ್ ಲೀಡರ್ ಮತ್ತೊಬ್ಬರಿಲ್ಲ. ಹಾಗಾಗಿ ಆಲ್ಟರ್ನೇಟಿವ್ ಇಲ್ಲ ಇಲ್ಲಿ ಸದ್ಯಕ್ಕೆ BJPನಲ್ಲಿ ಅಲ್ವಾ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು, ಯಡಿಯೂರಪ್ಪನ ಮಾರ್ಗದರ್ಶನ ಬೇಕೇ ಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಇವರು ಏನಾದರೂ ಮಾಡಿ ಭಿನ್ನರನ್ನು ಎತ್ತಿ ಕಟ್ಟೋಣ ಅನ್ನುವಂಥ ಒಂದು ದೊಡ್ಡ ಮಟ್ಟದ ತಂತ್ರಗಾರಿಕೆ BJPಯಲ್ಲಿ ನಡೀತಾ ಇದೆ. ಈ ತಂತ್ರಗಾರಿಕೆಗೆ ಅದರಲ್ಲೂ ಈಗ ಈ ಹೊತ್ತಿನಲ್ಲಿ, ಇನ್ನು ನವೆಂಬರ್ವರೆಗೂ ಇದ್ದರೂ ಈ ಹೊತ್ತಿನಲ್ಲಿ ವೀಕ್ಷಕರು ಬರಲಿಕ್ಕೆ ಕಾರಣ ಏನು? ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ನೆಗೆಟಿವ್ ಹೇಳ್ತಾ ಇರತಕ್ಕಂಥವ್ರು ಯಾರು? ಹೈಕಮಾಂಡ್ ಎದುರು ಹಲವಾರು ಪ್ರಶ್ನೆಗಳನ್ನು, ಅನುಮಾನಗಳನ್ನು ಹುಟ್ಟು ಹಾಕಿರ್ತಕ್ಕಂಥವ್ರು ಯಾರು ಅಂತಂದರೆ ಅದು BJP ವಲಯದಿಂದಲೇ ಕೇಳಿ ಬರುವ ಹಾಗೆ BJPಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಆಗಿರ್ತಕ್ಕಂಥ BL ಸಂತೋಷ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸಂತೋಷ್ ಜಿ ಅವರು ಈ ಎಲ್ಲ ಘಟನೆಗಳ ಹಿಂದೆ ಇದ್ದಾರೆ. ಸ್ವತಃ BL ಸಂತೋಷ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಅಪಾರ ಆಸೆ ಇದೆ. 2028ರಲ್ಲಿ ಅವರೇನು ಎಲೆಕ್ಷನ್ ನಿಲ್ಲಲ್ಲ, ಅದು ಬೇರೆ ವಿಚಾರ. ಹಿಂಬಾಗಿಲಿನಿಂದನಾದರೂ ಆಗಲಿ ಪರವಾಗಿಲ್ಲ, ಅಂದರೆ ವಿಧಾನ ಪರಿಷತ್ ಸದಸ್ಯರಾಗಿ ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ BJP ಅಧಿಕಾರಿ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂಥ ಆಸೆ ಅವರಿಗಿದೆ ಅನ್ನುವಂಥ ಮಾತನ್ನು BJP ನಾಯಕರೇ ಹೇಳ್ತಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಅವರು ಪ್ರಯತ್ನನೂ ಪಟ್ಟಿದ್ದಾರೆ. ಯಾವಾಗ ಯಡಿಯೂರಪ್ಪನವ್ರನ್ನ ಇಳಿಸಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮಾಡಬೇಕು, ಸದಾನಂದ ಗೌಡರನ್ನ ಮಾಡಬೇಕು, ಜಗದೀಶ್ ಶೆಟ್ಟರ್ ಅವ್ರನ್ನ ಮಾಡಬೇಕು ಅಂತ ಚರ್ಚೆಗಳು ಬಂದಾಗ ಎಲ್ಲ ಟೈಮಲ್ಲೂ ಕೂಡ BL ಸಂತೋಷ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿತ್ತು. ಅಥವಾ RSS ಆ ಚರ್ಚೆಯನ್ನು ಮಾಧ್ಯಮಗಳಲ್ಲಿ ಬರೋ ಹಾಗೆ ನೋಡಿಕೊಂಡಿತ್ತು ಅನ್ನುವಂಥದ್ದು. ಈಗ ಈ BJPಯಲ್ಲಿರ್ತಕ್ಕಂಥ ನಾನು ಹೇಳಿದ್ನಲ್ಲ, ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ, ಇವರೆಲ್ಲರ ಟೀಮಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು BL ಸಂತೋಷ್. ನೋಡಿ, ಮೊನ್ನೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಗೆ ಅರವಿಂದ ಲಿಂಬಾವಳಿ ಒಂದು ಕ್ಯಾಂಪೇನಿಗೆ ಹೋದ್ರಲ್ಲ, ಎಲೆಕ್ಷನ್ ಕ್ಯಾಂಪೇನಿಗೆ, ಅವ್ರು ಹೋಗಿದ್ದು ಯಡಿಯೂರಪ್ಪನವ್ರಿಗೋಸ್ಕರ ಅಲ್ಲ. ಅವ್ರು ಏನು ಹೇಳಿದರು? BL ಸಂತೋಷ್ ಜಿ ನನಗೆ ಹೇಳಿದರು, ಹಾಗಾಗಿಬಿಟ್ಟು ನಾನು ಬಂದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಅಲ್ವಾ. ಇದು ಅಲ್ಲಿ ಕಿಚಡಿ ನಡೀತಾ ಇದೆ. ಹಾಗಾಗಿ ಯಾರ ಪಾಲಿಗೆ ಈ ರಾಜ್ಯಾಧ್ಯಕ್ಷ ಹುದ್ದೆ ಸಿಗುತ್ತೆ, ಯಾರ ಬಣಕ್ಕೆ ಗೆಲುವಾಗುತ್ತೆ, ಅದು ಯಡಿಯೂರಪ್ಪನವ್ರ ಬಣಾನ, BL ಸಂತೋಷ್ ಜಿ ಅವರ ಬಣಾನ, ಅಥವಾ
ಭಿನ್ನರ ಬಣನ ಅಂತ. ಇನ್ನೊಂದು ಬಣ ಇದೆ, ಅದು ಯಾರು ಗೊತ್ತಾ? ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಈಶ್ವರಪ್ಪ ಈ ಥರದವರು, ಅನಂತಕುಮಾರ್ ಹೆಗಡೆ ಈ ಥರದವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಈ 4 ಜನ ಸೇರಿಕೊಂಡು ಯತ್ನಾಳು, ಅನಂತಕುಮಾರ್ ಹೆಗಡೆ, ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ, ಅವರ ಸ್ಟ್ರಾಟಜಿ ಏನಾದರೂ ವರ್ಕೌಟ್ ಆಗುತ್ತಾ? ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈ ಕಡೆಯಿಂದ ವಿ ಸೋಮಣ್ಣ ಬೆಂಗಳೂರಿನಿಂದ ಪ್ರಮುಖ ಲಿಂಗಾಯತ ನಾಯಕ, ಅವರು ಕೂಡ ಟಗ್ಗಫಾರ್ ಕೊಡ್ತಿದ್ದಾರೆ. ಹುಬ್ಬಳ್ಳಿಯಿಂದ ಅರವಿಂದ್ ಬೆಲ್ಲದ್ ಫೈಟ್ ಮಾಡ್ತಿದ್ದಾರೆ ಅಲ್ವಾ. ನಾನು ಒಂದು ಕೈ ನೋಡೇ ಬಿಡ್ತೀನಿ ಅಂತೇಳಿ ಯತ್ನಾಳ್ ಅವರು ರೆಡಿ ಇದ್ದಾರೆ ಅಲ್ವಾ. ಹಾಗಾಗಿ ಒಂದು ರೀತಿಯ ಗೊಂದಲ ಗೋಜಲುಮಯವಾಗಿದೆ ಬಿಜೆಪಿಯಲ್ಲಿ. ನಿತಿನ್ ನಬೀನ್ ಬಂದಿರೋದ್ರಿಂದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಯಾರು ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನು ಮುನ್ನಡೆಸುವಂಥವರು ಯಡಿಯೂರಪ್ಪನವರನ್ನು ಬಿಟ್ಟು ಬಿಜೆಪಿಗೆ ಸಾಧ್ಯ ಆಗುತ್ತಾ ಮುಂದೆ ಹೋಗಲಿಕ್ಕೆ? ಸಂತೋಷ್ ಜಿ ಅವರ ಒಂದು ರೀತಿಯ ಅವ್ಯಕ್ತ ಆಸೆ ಪೂರೈಕೆ ಆಗುತ್ತಾ? ಮುಂದಿನ ದಿನಗಳಲ್ಲಿ ಬಿಜೆಪಿಯ ಚುಕ್ಕಾಣಿ ಹಿಡಿಬೇಕು, ಅಧಿಕಾರ ಹಿಡಿಬೇಕು ಅನ್ನುವಂಥದ್ದು. ಜೊತೆಗೆ ಈಗ ನೋಡಿ, ಮೊನ್ನೆ ಅಷ್ಟೇ ಕೆಲವೇ ದಿನಗಳ ಹಿಂದೆ ಸಂತೋಷ್ ಜಿ ಅವರು ಯಡಿಯೂರಪ್ಪನವರ ಜೊತೆ ಊಟ ಮಾಡಿದ್ರು, ಮನೆಗೆ ಹೋಗಿ ಊಟ ಎಲ್ಲ ಮಾಡಿದ್ರು. ಆದರೆ ಊಟದ ಟೈಮಲ್ಲಿ ಊಟ ಮಾಡ್ತಾರೆ, ರಾಜಕಾರಣದ ಟೈಮಲ್ಲಿ ರಾಜಕಾರಣ ಮಾಡ್ತಾರೆ ಅಲ್ವಾ. ಇವೆಲ್ಲವೂ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಬಹಳ ನುರಿತವರಿದ್ದಾರೆ ರಾಜಕಾರಣಿಗಳು, ತಮ್ಮ ಅನುಕೂಲಕ್ಕೋಸ್ಕರ ಯಾರ್ಯಾರು ಹೇಗೆ ಮಾಡಬೇಕು ಅದನ್ನು ಅವ್ರು ಹಾಗೆ ಮಾಡ್ತಾರೆ. ಯಡಿಯೂರಪ್ಪನವರು ಕೂಡ ಅವರೇನು ಕಚ್ಚಾ ಖಿಲಾಡಿ ಅಲ್ಲ, ಅವರು ಕೂಡ ಈ ಥರದನ್ನು ಹೇಗೆ ಎದುರಿಸಬೇಕು ಅನ್ನೋಂಥದ್ದನ್ನು ಎದುರಿಸ್ತಾರೆ. ಒಟ್ಟಾರೆ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಉಳಿತಾರಾ ಅಥವಾ ಸಂತೋಷ್ ಜಿ ಅಥವಾ ಭಿನ್ನ ಬಣಕ್ಕೆ ಜಯ ಆಗುತ್ತಾ? ನಿತಿನ್ ನಬೀನ್ ಏನು ತೀರ್ಮಾನ ಮಾಡ್ತಾರೆ? ಈಗ ಹೋಗಿರ್ತಕ್ಕಂಥ ವೀಕ್ಷಕರು ಏನು ರಿಸಲ್ಟನ್ನು ಹೈಕಮಾಂಡಿಗೆ ಕೊಟ್ಟಿದ್ದಾರೆ, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ? ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅಂತ ಘಟಾನುಘಟಿ ನಾಯಕರನ್ನು ಸಮರ್ಥವಾಗಿ ಎದುರಿಸಬೇಕಂದ್ರೆ ಯಾರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಜೊತೆಗೆ JDSನ ಮೈತ್ರಿಯ ಕುರಿತಂತೆಯೂ ಕೂಡ ಒಂದು ಸ್ಪಷ್ಟ ನಿರ್ಧಾರವನ್ನು ನಿತಿನ್ ನಬೀನ್ ತೆಗೆದುಕೊಂಡು ಹೋಗ್ತಾರೆ. ಕೆಲವೇ ದಿನಗಳಲ್ಲಿ ಇದರ ರಿಸಲ್ಟ್ ಬರಲಿದೆ. ಎಸ್ ವೀಕ್ಷಕರೇ, ನಿತಿನ್ ನಬೀನ್ ಅವರ ಭೇಟಿಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು, ಅದರ ಒಳಮರ್ಮಗಳನ್ನು, ಒಳಸುಳಿಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇದು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.